ಚಪಾತಿ ತಿಂತೀರಿ? ಪಲ್ಯ ತಿಂತೀರಿ? ಹಾಗಲಕಾಯಿ ಗೊಜ್ಜು ತಿನ್ನಂಗಿಲ್ಲ, ಕೈ ಅಂತ ಬಿಡ್ತಿರಲ್ಲ. ಬಜ್ಜಿ ತಿಂದಿರಿ ಅಲ್ವಾ? ಪಾಯಸ ತಿಂದಿರಿ? ಇವೆಲ್ಲವನ್ನ ಯಾವ್ಯಾವುದರಿಂದ ಮಾಡ್ತಾರ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಡಿನ ಮೂಲಕ. ಆಮೇಲೆ ನಾ ಪ್ರಶ್ನೆ ಕೇಳಿದಾಗ ನೀವು ಹೇಳ್ಬೇಕಾ? ಓಕೆ. ಲಲಲಾ ಲಲಲಾ ಲಾಲಾ ಲಲಾ ಲಲಲಾ ಲಲಲಾ ಲಾಲಾ ಲಲಾ. ಅಕ್ಕಿಯಿಂದ ಅನ್ನವು, ಜೋಳದಿಂದ ರೊಟ್ಟಿಯು, ಗೋಧಿಯಿಂದ ಚಪಾತಿಯು, ಉದ್ದಿನಿಂದ ಬೋಂಡವು. ಲಲಲಾ ಲಲಲಾ ಲಾಲಾ ಲಲಾ ಲಲಲಾ ಲಲಲಾ ಲಾಲಾ ಲಲಾ. ಬದನೆ ಬೇಕು ಪಲ್ಯಕ್ಕೆ, ಹಾಗಲಕಾಯಿ ಗೊಜ್ಜಿಗೆ, ಬೂದುಗುಂಬಳ ಸಾರಿಗೆ, ಬಾಳೆಕಾಯಿ ಬಜ್ಜಿಗೆ. ಲಲಲಾ ಲಲಲಾ ಲಾಲಾ ಲಲಾ ಲಲಲಾ ಲಲಲಾ ಲಾಲಾ ಲಲಾ. ಕ್ಯಾರೆಟ್ನಿಂದ ಹಲ್ವವು, ಕಾಳಿನಿಂದ ಗುಗ್ರಿಯು, ಸೊಪ್ಪಿನಿಂದ ಪಲ್ಯವು, ಬೆಲ್ಲದಿಂದ ಪಾಯಸವು. ಲಲಲಾ ಲಲಲಾ ಲಾಲಾ ಲಲಾ ಲಲಲಾ ಲಲಲಾ ಲಾಲಾ ಲಲಾ. ರಾಗಿಯಿಂದ ಮುದ್ದೆಯು, ಶೇಂಗಾದಿಂದ ಉಂಡೆಯು, ಎಳ್ಳಿನಿಂದ ಎಣ್ಣೆಯು, ಹಾಲಿನಿಂದ ಪೇಡೆಯು. ಲಲಲಾ ಲಲಲಾ ಲಾಲಾ ಲಲಾ ಲಲಲಾ ಲಲಲಾ ಲಾಲಾ ಲಲಾ. ಇಷ್ಟೊತ್ತನ ಹಾಡಾಡಿದ್ರಲ್ಲ, ನೀವು ಎದರಿಂದ ಏನೇನು ಮಾಡ್ತಾರಂತ ಕೇಳ್ತೀನಿ, ಹೇಳ್ತೀರಾ? ರೊಟ್ಟಿ ಎದರಿಂದ ಮಾಡ್ತಾರ? ಚಪಾತಿ. ಪೇಡೆ ಎದರಿಂದ ಮಾಡ್ತಾರ ಅಂದೆ? ಹಾಲಿನಿಂದ ಮಾಡ್ತಾರ. ಹುಂಡಿ ಎದರಿಂದ ಮಾಡ್ತಾರ? ವೆರಿ ಗುಡ್. ಮತ್ತೆ ಪಾಯಸ ಎದರಿಂದ ಮಾಡ್ತಾರ? ಬೆಲ್ಲದಿಂದ ಮಾಡ್ತಾರ. ಅನ್ನ ಎದರಿಂದ ಮಾಡ್ತಾರ? ಪಲ್ಯಕ್ಕೆ ಏನು ಬೇಕು? ಬದನೆಕಾಯಿ ಬೇಕು. ಗುಗ್ರಿ ಎದರಿಂದ ಹಾಕ್ತಾರ? ಕಾಳಿನಿಂದ. ಮುದ್ದೆ ಎದರಿಂದ ಮಾಡ್ತಾರ? ವೆರಿ ಗುಡ್. ಎಳ್ಳಿನಿಂದ ಏನು ಮಾಡ್ತಾರ? ಬಜ್ಜಿ ಎದರಿಂದ ಮಾಡ್ತಾರ? ಬಾಳೆಕಾಯಿಂದ ಮಾಡ್ತಾರ. ಕ್ಯಾರೆಟ್ನಿಂದ ಏನು ಮಾಡ್ತಾರ? ಹಲ್ವಾ. ವೆರಿ ಗುಡ್. ಇಷ್ಟೆಲ್ಲ ತಿಳ್ಕೊಂಡ್ರಲ್ಲ. ಉದ್ದಿನಿಂದ ಏನು ಮಾಡ್ತಾರೆ ಹೇಳ್ರಿ? ವೆರಿ ಗುಡ್. ಹಾಡಿನ ಮುಖಾಂತರ ಹೇಳಿದಕ್ಕೆಲ್ಲ ಗೊತ್ತಾಯ್ತಲ್ಲ. ಸರಿ, ಇವನ್ನೆಲ್ಲ ನಾಳೆಗೆ ಏನು ಮಾಡಿರಿ, ನೀವು ಯಾವ್ಯಾವ ಪದಾರ್ಥದಿಂದ ಏನೇನು ಅಡುಗೆ ಮಾಡ್ತೀರಿ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ನಿಮ್ಮ ಮನೆಯಲ್ಲಿ ಪಾಲಕರನ್ನ, ಅಂದರೆ ನಿಮ್ಮ ತಂದೆ ತಾಯಿನ ಕೇಳಿಕೊಂಡು ಪಟ್ಟಿ ಮಾಡ್ಕೊಂಡು ಬರ್ರಿ. ಓಕೆನಾ? ಥ್ಯಾಂಕ್ ಯು.